ಪ್ರತ್ಯುದ್ರಿಕ್ತ ವಿದೋಷಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗವಿಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೀತಿ ಜ್ಞಾನಪ್ರಕಾಶಾವೃತಿ ಧ್ವಾಂತಾ ಮೋಕ್ಷವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವುದಾಗಿತ್ತು? ಸ್ವರ ಸ್ವರ ಹೇಳಿದರು, ಅರ್ಥ ಹೇಳಿದರು. ಸ್ವರತನಾದ್ರಿಂದ ಸ್ವರ ಅಂತ ಕರೀತಾರೆ. ಅದೇ ರೀತಿ ವಾಯುಸ್ವರೇ ಸ್ವರಂ ವಿಷ್ಣು ಸೋಮಾಖ್ಯಂ ವಿಷ್ಣುಂ ಓಮಾಖ್ಯಂ ಸಮುಪಾಸಿರೆ. ಆದ್ದರಿಂದ ವಾಯುದೇವರಿಗೂ ಸ್ವರ ಅಂತ ಹೆಸರಿದೆ, ದೇವರಿಗೂ ಸ್ವರ ಅಂತ ಹೆಸರಿದೆ. ದೇವರಿಗೆ ಸ್ವರ ಅಂತ ಅರ್ಥ, ಇವರಿಗೆ ದೇವರಲ್ಲಿ ರಥ ಅಂತ ಅರ್ಥ. ಶುದ್ಧೇ ಭಾಗವತೆ ಧರ್ಮೇ ನಿರತೋಯಂ ಋಕೋದರ, ಆ ರೀತಿ ಅರ್ಥ ಮಾಡಬೇಕು ಅಂತ ಹೇಳಿದೆ. ಅದಾದ ಮೇಲೆ ಮುಂದಿನ ವಿಷಯ ಯಾವುದು ಬಂದಿತ್ತು? ಅಥ ಖಲು ಉದ್ಗೀತ ಪ್ರಣವೋ ಯಃ ಪ್ರಣವ ವಾಯು ಪ್ರಣವಸ್ತದ್ಗತೋ ಹೆದಲಾಗಿತ್ತು. ಆದಿತ್ಯನಲ್ಲಿ ಕೂಡ ಪರಮಾತ್ಮ ಹೇಗಿದ್ದಾನೆ ಅಂತ ತಿಳಿಸಿಬಿಟ್ಟು ಪ್ರಕೃಷ್ಟತ್ವಾತ್ ನೇತೃತ್ವಾತ್ ಗತಿತ್ವಾತ್ ಅಖಿಲಸ್ಯ ಚ ಉದ್ಗೀತ ಉಚ್ಚೈರ್ಗೇಯತ್ವಾತ್. ಪ್ರಣವ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಪ್ರಣವ ಅಂತ ಎಲ್ಲಿ ಬಂದಿದೆ? ವಿಷ್ಣು ಸಹಸ್ರ ಪ್ರಣವ ಅಂತಿದೆ, ಇಲ್ಲಿ ಅರ್ಥ ಇದೆ. ಪ್ರಕೃಷ್ಟತ್ವಾತ್ ನೇತೃತ್ವಾತ್ ಗತಿತ್ವಾತ್ ಅಖಿಲಸ್ಯ ಚ ಪ್ರಣವ ಏನಾಗಿದ್ದಾನೆ? ಪ್ರಣವ ಶಬ್ದವಾಚ್ಯರಾಗಿದ್ದಾನೆ. ಯಾಕೆ? ಅಂದರೆ ಪ್ರಕೃಷ್ಟ, ನ ಇದೆ ಎಲ್ಲದಕ್ಕೂ, ನೇತೃ ಅಂದರೆ ನ ಇದೆ ಎಲ್ಲರಿಗೂ, ಗತಿ, ಅದಕ್ಕೆ ಪ್ರಣವ ಅಂತ ದೇವರಿಗೆ ಹೆಸರು. ಗೊತ್ತಾಯ್ತಾ? ಪ್ರಣವ ಅಂತ ಓಂಕಾರ ಅಂತ ಅರ್ಥ ಇದೆ, ಅದು ಬೇರೆ. ಪ್ರಣವ ಶಬ್ದದಲ್ಲಿ ಏನಿದೆ? ಪ್ರಣವಶ್ಚಾಸ್ಮಿ ವೇದೇಶು, ಪ್ರಣವ ಶಬ್ದಕ್ಕೆ ಅರ್ಥ ಇದೆ. ಪ್ರಣವ ಓಂಕಾರವಾಗಿ ಪರಮಾತ್ಮ ಓಂಕಾರ ವಾಚ್ಯ, ಪ್ರಣವವಾಗಿ ತಾನೇ ಪ್ರಣವ, ಈ ಅರ್ಥದಲ್ಲಿ ಪ್ರಣವನಾಗಿದ್ದಾನೆ. ಉದ್ಗೀತ ಉಚ್ಚೈರ್ಗೇಯತ್ವ ಸಯೇವ ಉದ್ಗೀತ ಅಂತ ಉಚ್ಚೈಗೇಯ ಇನ್ನೊಂದು ಅರ್ಥ. ಉಚ್ಚೈಗೆ ಜೋರಾಗಿ ಹಾಡಬೇಕು ದೇವರು. ಜೋರ ಅಂದ್ರೆ ಅರ್ಥ ಇಂಟೆನ್ಸಿಟಿ, ಒತ್ತು ಕೊಟ್ಟು ಹಾಡಬೇಕು. ಅದಕ್ಕೋಸ್ಕರ ಉದ್ಗೀತ ಅಂತ ಕರೀತಾರೆ. ಗೊಟ್ಟೆ ಗಡಿ ಅಂತ ಹೇಳೋದಿಲ್ಲ, ಜೈ ಅಂತ ಎಲ್ಲರೂ ಹೇಳಿ ಅಂತ ಹೇಳೋದು. ಹೇಳ್ಬೇಕಾದ್ರೆ ಜೈ ಅಂತ ಹೇಳೋದು ಆಗೋದಿಲ್ಲ, ಜೈ ಅಂತ ಹೇಳಬೇಕು. ಅದಕ್ಕೆ ಗಟ್ಟಿಯಾಗಿ ಹೇಳೋದು. ನೇತೃತ್ವ, ಸ್ವಾಮಿತ್ವ, ನೇತಾರ, ಪ್ರೇರಕ, ಲೀಡ್ ಮಾಡ್ತಾರೆ ಅಂತ ಅರ್ಥ. ಸಯೇವ ಪ್ರಾಣಗೋ ದೇಹೇ ಓಮಿತ್ಯೆ ಏವ ಸದಾ ಜಪನ್. ಅದಕ್ಕೆ ಪರಮಾತ್ಮ ಪ್ರಾಣದೇವರಲ್ಲಿದ್ದು ಸದಾಕಾಲ ಓಂ ಅಂತಾನೆ ಇರ್ತಾರೋ. ಯಾರು? ವಾಯುದೇವರು ಸದಾಕಾಲ ಓಂಕಾರ, ಅತ್ಯುಚ್ಚ ನೀರು ಅಂತ ಹೇಳ್ತಾರೆ. ಅದಕ್ಕೆ ಹರೇ ವಿಷ್ಣು ಸರ್ವೋತ್ತಮತ್ವಂತು ಸರ್ವದಾ ಪ್ರತಿಪಾದೆ. ವಾಯುದೇವರಿಗೆ ಈ ಮಾತು ಯಾತು ಕೊಟ್ಟರು ಅಂದರೆ, ಯಾವಾಗಲೂ ದೇವರು ದೊಡ್ಡವನು ಅಂತ ಹೇಳ್ತಾನೆ ಇರ್ತಾರೋ ಅವ್ರು. ಆದ್ದರಿಂದ ನೀವು ಹೋಗಿ ಹೇಳಿ ಅಂತ ಹೇಳಿ. ಯಾವಾಗಲೂ ಹೇಳೋದು ಸುಲಭ, ಒಮ್ಮೆ ಮಾಡಿದ್ರೆ ಮರ್ತಿರ್ತ ಹೋಗ್ಬೋದು. ಆದ್ದರಿಂದ ಇಲ್ಲ, ಅದಕ್ಕೆ ವಾಯುದೇವರನ್ನೇ ಕಳಿಸಿದ್ದು, ನೀವೊಬ್ಬರೇ ಹೇಳಬೇಕು ಅಂತೇಳಿ. ಏಕಪುತ್ರೋ ಮುಕ್ತಿಮೇತಿ ಧ್ಯಾಯನ್ ಪ್ರಾಣಿಷು ಸ್ಮಿಷು ಏತೇವ ಭಗವಾನ್ ವಿಷ್ಣು ಧ್ಯಾಯನ್ನೇಕಂ ಸಮಷ್ಟ. ಅಲ್ಲಿಗಿರಲಿ, ನಾಳೆ ದಿವಸ ಕಂಟಿನ್ಯೂ ಮಾಡೋಣ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ.